ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ರಾಜ್ಯ ಮಟ್ಟದ ಪಬ್ಲಿಕ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರವನ್ನು ನೀಡ್ತಾ ಇದ್ದೇವೆ. ಸೊ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದು, ಸೊ ಇದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಆಧಾರವಾಗಿ ಇಟ್ಕೊಂಡು ನಿಮ್ಮ ಟೆಕ್ಸ್ಟ್ನಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು ನೋಡಿಕೊಂಡು ನೀವು ಪರೀಕ್ಷೆಗೆ ತಯಾರಿಯನ್ನು ನಡೆಸಿ ಅಂತ ಹೇಳ್ತಾ, ಸೊ ಸ್ಟೂಡೆಂಟ್ಸ್, ಈಗ ನೋಡ್ತಾ ಹೋಗೋಣ ಕೀ ಉತ್ತರವನ್ನು. ಅದಕ್ಕೂ ಮುಂಚೆ ನೀವು ಇವತ್ತು ಹೊಸದಾಗಿ ನಮ್ಮ ಚಾನಲಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಎಲ್ಲ ವಿಷಯಗಳ ವಿಡಿಯೋಗಳನ್ನು ನಾವು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಜೊತೆಗೆ ಪರೀಕ್ಷೆ ಆದ ತಕ್ಷಣ ಕೀ ಉತ್ತರಗಳನ್ನು ಸಹ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಈಗ ಈ ವಿಡಿಯೋವನ್ನು ನಾವು ನೋಡ್ತಾ ಹೋಗೋಣ. ಸ್ಟೂಡೆಂಟ್, ಇದು ನೀವು ಅಟೆಂಡ್ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಇಟ್ ಗಿವ್ಸ್ ಅಸ್ ಮಿಲ್ಕ್. ಇಲ್ಲಿ ಹಾಲನ್ನು ಕೊಡ್ತಕ್ಕಂಥದ್ದು ಯಾವುದು? ಡಾಗ್ ಕೊಡೋದಿಲ್ಲ, ಕೌ ಹಾಲನ್ನು ಕೊಡ್ತದೆ. ಪಿಗ್ ಕೊಡೋದಿಲ್ಲ, ಹಾರ್ಸ್ ಕೊಡೋದಿಲ್ಲ. ಸೊ ಕೌ, ಆಪ್ಷನ್ ಬಿ ಕೌ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ನೀವು ಕೌ ಅಂತಕ್ಕಂಥದ್ದನ್ನು ಆನ್ಸರ್ನ ಬರೀಬೇಕು. ಪಿಕ್ ಔಟ್ ದ ಶಾರ್ಟ್ ಓವೆಲ್ ವರ್ಡ್ ಅಂತ ಇದೆ. ಇಲ್ಲಿ ಶಾರ್ಟ್ ಓವೆಲ್ ವರ್ಡ್ ಯಾವುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ದಟ್ ಈಸ್ ಶಾರ್ಟ್ ಓವೆಲ್ ವರ್ಡ್. Here it is feel, peel, seal and file ಅಂತ ಇದೆ. So here the short vowel word is, I think, D. File is the short vowel word. And then we move on to the next one. The doctor was advised me to take dash banana and dash egg day to be healthy. So here we have to use the articles. Here the banana means take a banana. Here we have to use a banana, and the egg, an egg. Yes, an egg. A and an we are using here. Therefore option B is the correct answer. Okay, so next we move on to the next question. The plural form of the word wolf is, the plural form of the word wolf is wolves. Here there is no correct word here. So correct form is actually wolves is the correct form. Therefore I think there is a mistake in this one. Wolves is the correct form. So then we move on to the next question. The rhyming word for the word tree. The rhyming word for the tree is, it is the B. C is the correct option. Then Vani is playing in the park. The verb in the given sentence is playing is the verb. Option D is the correct answer. The bus leaves dash 8 a.m. The bus leaves at 8 a.m. A is the correct answer. Then we move on to the next one. Identify the picture. B. Butterfly, leaf, flower. Here there is no picture they given. So if they given any picture, we have to identify this one. ಇಲ್ಲಿ ಪಿಕ್ಚರ್ನೇ ಕೊಟ್ಟಿಲ್ಲ ಅವರು. ಪಿಕ್ಚರ್ ಕೊಟ್ಟರೆ ಅದನ್ನು ನೀವು ಐಡೆಂಟಿಫೈ ಮಾಡಿ ಬರೀರಿ. ಕ್ವಶನ್ ಪೇಪರ್ಲೆಲ್ಲ ಮಿಸ್ಟೇಕ್ ಆಗಿದೆ ಅದು. ಸೊ ದೆನ್ ದ ಕರೆಕ್ಟ್ ನೌನ್ ಫಾರ್ಮ್ ಆಫ್ ದ ವರ್ಡ್ ಆಕ್ಟ್ ಈಸ್, ನೌನ್ ಫಾರ್ಮ್ ಈಸ್ ಆಕ್ಷನ್ ಅಂತಕ್ಕಂಥದ್ದು ನೌನ್ ಫಾರ್ಮ್ ಆಗಿದೆ. ಸೊ ಅದಕ್ಕೆ ಆಕ್ಷನ್ ಅನ್ನೋದಕ್ಕೆ ವರ್ಡ್ ಕರೆಕ್ಟ್ ಫಾರ್ಮ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ರೈಟ್ ದ ಸೂಟಬಲ್ ಹೋಮೋಫೋನ್ಸ್. ಹೋಮೋಫೋನ್ಸ್ ಅಂದರೆ ಪ್ರೊನೌನ್ಸಿಯೇಷನ್ ಸೇಮ್ ಬರಬೇಕು. ಸಿ ಇದು ಹೋಮೋಫೋನ್ ಆಗುತ್ತೆ. ಸೀನ್ ಸೀಲ್ ಇದು ಬರೋದಿಲ್ಲ. ಸಿ ಬರಲ್ಲ. ಸ್ವಿಮ್ ಬರೋದಿಲ್ಲ. ದೇರ್ಫೋರ್ ಆಪ್ಷನ್ ಎ ಸಿ ಅಂತಕ್ಕಂಥದ್ದು ಹೋಮೋಫೋನ್ ಆಗಿದೆ. ಸೊ ನೆಕ್ಸ್ಟು ಒಂದು ರೈಟ್ ದ ಮಿಸ್ಸಿಂಗ್ ಲೆಟರ್ಸ್ ವಿತ್ ದ ಹೆಲ್ಪ್ ಆಫ್ ದ ಗಿವನ್ ಕ್ಲೂ. ಸೊ ಇಲ್ಲಿ ಕ್ಲೂ ಕೊಟ್ಟಿದ್ದಾರೆ. ಕ್ಲೂ ಯೂಸ್ ಮಾಡಿಕೊಂಡು ಇದು ಮಾಡಬೇಕು. ಎ ಪ್ಲೇಸ್ ವೇರ್ ಚಿಲ್ಡ್ರನ್ ಪ್ಲೇ. ಸೊ ಪ್ಲೇಸ್, ಚಿಲ್ಡ್ರನ್ ಪ್ಲೇ ಮಾಡ್ತಕ್ಕಂಥದ್ದು PLEAY, ಪ್ಲೇ ಗ್ರೌಂಡ್ ಅಂತಕ್ಕಂಥದ್ದು. ಪ್ಲೇ ಗ್ರೌಂಡ್ ಇಸ್ ದ ಕರೆಕ್ಟ್ ಆನ್ಸರ್. ದೇ ನೆಕ್ಸ್ಟ್ ಕ್ವಶನ್, ದೇ ಈಸ್ ಗೋಯಿಂಗ್ ಟು ದ ಸ್ಕೂಲ್. ಕರೆಕ್ಟ್ ದ ಎರರ್ ಇನ್ ದ ಗಿವನ್ ಸೆಂಟೆನ್ಸ್ ಅಂಡ್ ರೈಟ್. ಇಲ್ಲಿ ಈಸ್ ಅಂತಕ್ಕಂಥದ್ದು ತಪ್ಪಾಗಿದೆ. ದೇ ವರ್ ಅನ್ನೋದನ್ನು ಯೂಸ್ ಮಾಡಬೇಕು.
ದೇ ವರ್ ಗೋಯಿಂಗ್ ಟು ಸ್ಕೂಲ್ ಅಂತಕ್ಕಂಥದ್ದು. ಸೊ ಕರೆಕ್ಟ್ ಮಾಡಿ ಬರೀಬೇಕಾದ್ರೆ ನೀವು ಸೆಂಟೆನ್ಸನ್ನು ಈ ಥರ ಬರೀರಿ. ದೇ ವರ್ ಗೋಯಿಂಗ್ ಟು ದ ಸ್ಕೂಲ್, ಈ ಥರ ಬರೀಬೇಕು ನೀವು. ಗೋಯಿಂಗ್ ಟು ದ ಸ್ಕೂಲ್ ಅಂತೇಳಿ ಬರೀ. ನೆಕ್ಸ್ಟ್ ಕ್ವಶನ್ ಬಂದು 13th ಒನ್. ರೈಟ್ ದ ಅದರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಫಾರ್ ದ ಫಾಲೋಯಿಂಗ್. ಮೋರ್ ಬ್ಯೂಟಿಫುಲ್ ಇದೆ, ಕಂಪ್ಯಾರಿಟಿವ್ ಡಿಗ್ರಿಗೆ ಇಲ್ಲಿ ಪಾಸಿಟಿವ್ ಡಿಗ್ರಿಗೆ ಮೋರ್ ಬ್ಯೂಟಿಫುಲ್ ಕೊಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಮೋರ್ ಕೊಡಬಾರ್ದಾಗಿತ್ತು. ಪಾಸಿಟಿವ್ ಡಿಗ್ರಿಗೆ ಬರೀ ಬ್ಯೂಟಿಫುಲ್ ಬರ್ತದೆ, ಕಂಪ್ಯಾರಿಟಿವ್ ಡಿಗ್ರಿಗೆ ಮೋರ್ ಬ್ಯೂಟಿಫುಲ್ ಬರುತ್ತೆ. ಕಂಪ್ಯಾರಿಟಿವ್ ಡಿಗ್ರಿಗೆ ಮೋರ್ ಬ್ಯೂಟಿಫುಲ್ ಬರ್ತದೆ. ಸೂಪರ್ಲೇಟಿವ್ ಡಿಗ್ರಿಗೆ ಬಂದು ಮೋಸ್ಟ್ ಬ್ಯೂಟಿಫುಲ್ ಬರ್ತದೆ. ಮೋಸ್ಟ್ ಬ್ಯೂಟಿಫುಲ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. ಸೊ ದೆನ್ ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ರೀಡ್ ದ ಗಿವನ್ ರೈಮ್ ಅಂಡ್ ಆನ್ಸರ್ ದ ಕ್ವಶನ್. ಸಿ, ಇಲ್ಲಿ ಕ್ವಶನ್ ಏನಿದೆ, ಪಿಕ್ಔಟ್ ದ ರೈಮಿಂಗ್ ವರ್ಡ್ಸ್ ಅಂತ ಇದೆ. ರಗ್ ಟಗ್ ಅಂತಕ್ಕಂಥದ್ದು ರೈಮಿಂಗ್ ವರ್ಡ್. ಯು ರೈಟ್ ಲೈಕ್ ದಿಸ್, ರಗ್ ಟಗ್. ಅಂಡ್ ಆಲ್ಸೋ ಗೋ ನೋ. ಸೊ ರೈಮಿಂಗ್ ವರ್ಡ್ಸ್ ಯಾವಾಗಲೂ ಸಹ ಸೆಂಟೆನ್ಸಿನ ಲಾಸ್ಟಲ್ಲೇ ಇರುತ್ತೆ, ಇನ್ನೆಲ್ಲೂ ಸಹ ಇರಲ್ಲ. ನೀವು ಅದನ್ನು ನೋಡಿದರೆ ಸಾಕು. ಗೋ ನೋ ಅಂತಕ್ಕಂಥ ಇವೆರಡೂ ಸಹ ಇಲ್ಲಿ ರೈಮಿಂಗ್ ವರ್ಡ್ಸ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಟಗ್ ರಗ್ ಜೊತೆಗೆ ಬಗ್ ಕೂಡ ಬರಿಬೋದು, BUG ಬಗ್ ಕೂಡ ಬರಿಬೋದು. ಆಲ್ ದೀಸ್ ಆರ್ ರೈಮಿಂಗ್ ವರ್ಡ್ಸ್. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಕ್ವಶನ್. Frame meaningful sentences of your own using given words. Temple. Our family members visit Shiva temple. Shiva temple. Skipping. Children play skipping in the park. So children play skipping in the park. And rearrange the jumble words to form the meaningful sentence. ಸೊ ಇಲ್ಲಿ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಯೂಸ್ ಮಾಡಬೇಕು. ಶಿ ಫಸ್ಟ್ ಬರಬೇಕು. ಶಿ ಕುಕ್ಸ್ ಡಿನ್ನರ್ ಫಾರ್ ಅಸ್. ಶಿ ಅನ್ನೋದು ಇದು ಫಸ್ಟ್ ಒನ್ನು, ಕುಕ್ಸ್ ಅನ್ನೋದು ಸೆಕೆಂಡ್ ಒನ್ನು, ಡಿನ್ನರ್ ಅನ್ನೋದು ಥರ್ಡ್ ಒನ್ನು, ಫಾರ್ ಅಸ್ ಅಂತಕ್ಕಂಥದ್ದು. ಸೊ ಅಲ್ಲಿಗೆ ಸೆಂಟೆನ್ಸು ಶಿ ಕುಕ್ಸ್ ಡಿನ್ನರ್ ಫಾರ್ ಅಸ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್. ಸ್ಲಿಪ್ಡ್ ಸಮ್ ವಾಟರ್ ದ ಸ್ಪ್ಯಾರೋ. ದ ಸ್ಪ್ಯಾರೋ, ನೋ, ಸಮ್ ವಾಟರ್ ಸ್ಲಿಪ್ಡ್ ದ ಸ್ಪ್ಯಾರೋ ಅಂತ ಬರುತ್ತೆ. ಸೊ ಇದರ ಕರೆಕ್ಟ್ ಫಾರಮ್ ನೋಡೋಣ. ದ ಸ್ಪ್ಯಾರೋ ಅಂತಕ್ಕಂಥದ್ದು ಫಸ್ಟ್ ವರ್ಡು, ದ ಸ್ಪ್ಯಾರೋ ಸೆಕೆಂಡ್, ಸ್ಲಿಪ್ಡ್ ಸಮ್ ವಾಟರ್ ಅಂತಕ್ಕಂಥದ್ದು. ಸೊ ಹಾಗಾಗಿ ನೀವು ಈ ಥರ ಬರೀಬೇಕು, ದ ಸ್ಪ್ಯಾರೋ ಸ್ಲಿಪ್ಡ್ ಸಮ್ ವಾಟರ್. ಸೊ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಎಲ್ಲೆಲ್ಲಿ ಬರೀಬೇಕು ಅಲ್ಲಿ ಮಾತ್ರ ಕ್ಯಾಪಿಟಲ್ ಲೆಟರ್ಸ್, ಸ್ಟಾರ್ಟಿಂಗಲ್ಲಿ ಅಷ್ಟೇ ಬರೀಬೇಕು. ಸೊ ನೆಕ್ಸ್ಟ್ ಕ್ವಶನ್ ಬಂದು ಮೇಕ್ 4 ವರ್ಡ್ಸ್ ಫ್ರಮ್ ದ ಗಿವನ್ ವರ್ಡ್. ಸೊ ಇದನ್ನು ಯೂಸ್ ಮಾಡಿಕೊಂಡು 4 ವರ್ಡ್ಸನ್ನು ಮಾಡಬೇಕು. ಅಂಡರ್ ಅಂತಕ್ಕಂಥದ್ದು ಒಂದು ವರ್ಡನ್ನು ಮಾಡ್ಬೋದು. ಸ್ಟ್ಯಾಂಡ್ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ಕೊಂಡು ಒಂದು ವರ್ಡ್ ಮಾಡ್ಬೋದು. AND ಅಂಡ್ ಅಂತಕ್ಕಂಥದ್ದನ್ನು ಒಂದು ಯೂಸ್ ಮಾಡ್ಬೋದು. ಅಂಡ್ ಆಲ್ಸೋ ಮತ್ತೆ ಯಾವ ವರ್ಡನ್ನು ಮಾಡ್ಬೋದು, ಸ್ಯಾಂಡ್ ಅನ್ನೋದನ್ನು ಒಂದು ವರ್ಡನ್ನು ಯೂಸ್ ಮಾಡ್ಬೋದು. SAND ಸ್ಯಾಂಡ್ ಅಂತೇಳಿ ಮಾಡ್ಬೋದು. ಬೇಕಾದಷ್ಟು ವರ್ಡನ್ನು ಮಾಡ್ಬೋದು, ನಿಮಗೆ ಯಾವ್ದು ಬೇಕು. ರೆಸ್ಟ್ ಅಂತ ಮಾಡ್ಬೋದು, REST ರೆಸ್ಟ್ ಬರ್ತದೆ, ರೆಸ್ಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಓಕೆ, ಚೂಸ್ ದ ಸೂಟಬಲ್ ನೌನ್ಸ್ ಫಾರ್ ದ ಫಾಲೋಯಿಂಗ್ ಅಡ್ಜೆಕ್ಟಿವ್ಸ್, ಗಿವ್ ದ ಬ್ರ್ಯಾಕೆಟ್ಸ್. ಸೊ ಇಲ್ಲಿ ಕರೆಕ್ಟಾಗಿರ್ತಕ್ಕಂತಹ ಸೂಟಬಲ್ ನೌನನ್ನು ಫಾರ್ ದ ಫಾಲೋಯಿಂಗ್ ಅಡ್ಜೆಕ್ಟಿವ್ಸ್ಗೆ ನೌನ್ನ ಯೂಸ್ ಮಾಡಬೇಕು. ಈಗ ರೋಸ್ಗೆ ರೆಡ್ ರೋಸ್ ಅನ್ನೋದನ್ನು ಕೊಟ್ಟಿದ್ದಾರೆ.
ಸೊ ಹಾಗಾಗಿ ವುಮನ್ಗೆ ಯಾವ ರೀತಿ ವುಮನ್, ಇಲ್ಲಿ ಟಾಲ್ಗೆ ಯಾವುದನ್ನು ಇದು ಮಾಡ್ಬೋದು, ಟಾಲ್ ವುಮನ್ನ, ಟಾಲ್ ಟ್ರೀನ, ಟಾಲ್ ಮುಂಬೈನ, ಟಾಲ್ ಟೈಗರ್ ಅಂತಂದಾಗ ಟಾಲ್ ಟ್ರೀ ಅಂತಕ್ಕಂಥದ್ದನ್ನು ನಾವು ಬರೀಬೇಕಾಗ್ತದೆ. ಆ್ಯಂಡ್ ಬ್ಯೂಟಿಫುಲ್ ಅಂದರೆ ಟ್ರೀ, ಮುಂಬೈ, ಟೈಗರ್ ಬ್ಯೂಟಿಫುಲ್ ಆಗಿರಲ್ಲ, ಬ್ಯೂಟಿಫುಲ್ ವುಮನ್ ಅಂತೇಳಿ ಬರಿಬೋದು. ಸೊ ದೀಸ್ ಆರ್ ದ ವರ್ಡ್ಸ್ ಹಿಯರ್ ವಿ ಹ್ಯಾವ್ ಟು ಯೂಸ್. ಇವನ್ನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್, ಡ್ರಾ ದ ಪಿಕ್ಚರ್ ಆಫ್ ಯುವರ್ ಹೌಸ್ ಆ್ಯಂಡ್ ಕಲರ್ ಇಟ್. ಸೊ ನಿಮಗೆ ಡ್ರಾಯಿಂಗ್ ಬಂತು ಅಂದರೆ ಕರೆಕ್ಟಾಗಿ ಡ್ರಾಯಿಂಗ್ ಕಲೀಲೇಬೇಕು. ಡ್ರಾಯಿಂಗನ್ನು, ನಿಮ್ಮ ಮನೆಯ ಚಿತ್ರವನ್ನು ಬರೆದು ಇಲ್ಲೇನು ಮಾಡಬೇಕು, ಕಲರನ್ನು ಹಾಕಿ ಅಂತ ಹೇಳಿದರೆ, ನಿಮ್ಮ ಮನೆಯ ಚಿತ್ರ ಕೇಳ್ಬೋದು, ಸ್ಕೂಲಿನ ಚಿತ್ರ ಕೇಳ್ಬೋದು, ಯಾವುದಾದ್ರೂ ಒಂದು ಚಿತ್ರನ ಕೇಳ್ತಾರೆ. ಹಾಗಾಗಿ ಆ ಚಿತ್ರವನ್ನು ಬರೆದು ಕಲರನ್ನು ಹಾಕಬೇಕಾಗ್ತದೆ. ಸೊ ಅದರ ಬಗ್ಗೆ ನೀವು ಒಂದಷ್ಟು ಸೆಂಟೆನ್ಸ್ ಕೂಡ ಬರೀಬೇಕಾಗ್ತದೆ. 3 to 4 ಸೆಂಟೆನ್ಸನ್ನು ಬರೀಬೇಕು ನಿಮ್ಮ ಮನೆಯ ಬಗ್ಗೆ. ನಿಮ್ಮ ಮನೆಯಲ್ಲಿ ಏನೇನಿದೆ, ಎಷ್ಟು ರೂಮ್ ಇದ್ದಾವೆ, ಎಷ್ಟು ಜನ ಇದ್ದೀರಿ, ನಿಮ್ಮ ಮನೆ ಮುಂದ್ಗಡೆ ಏನಿದೆ, ಇದೆಲ್ಲ ಬರಿಬೋದು ನೀವು. ನೆಕ್ಸ್ಟ್, ರೀಡ್ ದ ಗಿವನ್ ಪೋಯಮ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ ಎ ವರ್ಡ್ ಆರ್ ಎ ಫ್ರೇಸ್ ಇಸ್ ಎ ಸೆಂಟೆನ್ಸ್. ಸೊ ಇಲ್ಲಿ ಫ್ರೇಸ್ ಕೊಟ್ಟಿದ್ದಾರೆ. ಹೌ ಮೆನಿ ಕಲರ್ಸ್ ಆರ್ ಮೆನ್ಷನ್ಡ್ ಇನ್ ದ ಗಿವನ್ ಪೋಯಮ್. ಸೊ ಇಲ್ಲಿ ಎಷ್ಟು ಕಲರ್ಸನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಬ್ರೌನ್ ಇದೆ, ಪಿಂಕ್ ಇದೆ, ಆ್ಯಂಡ್ ಆಲ್ಸೋ ಗ್ರೀನ್ ಇದೆ, ರೆಡ್ ಇದೆ, ಗ್ರೀನ್ ಇದೆ, ಬ್ರಿಂಜಾಲ್ ಹ್ಯಾಸ್ ಎ ಕ್ರೌನ್, ಪೊಟ್ಯಾಟೋಸ್ ಆರ್ ಬ್ರೌನ್. ಸೊ ಇಷ್ಟು ಕಲರ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾವುದು, ರೆಡ್, ಗ್ರೀನ್, ಬ್ರೌನ್ ಕಲರ್ಸನ್ನು ನೀವು ಇಲ್ಲಿ ಐಡೆಂಟಿಫೈ ಮಾಡಬೇಕು ಯಾವ್ಯಾವುದು ಅಂತೇಳಿ. ಪಿಂಕ್. ಸೊ ದೀಸ್ ಆರ್ ದ ಕಲರ್ಸ್ ದೇ ಮೆನ್ಷನ್ ಹಿಯರ್. ಇಷ್ಟು ಕಲರ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ವಾಟ್ ಮೇಕ್ಸ್ ಯು ಹೆಲ್ತಿ ಆ್ಯಂಡ್ ಸ್ವೈಸ್. ಸೊ ಯಾವುದು ನಮಗೆ ಹೆಲ್ತಿ ಮತ್ತು ವೈಸ್, ಸ್ವೈಸ್ ಅಲ್ಲ ಇದು, ಹೆಲ್ತಿ ಆ್ಯಂಡ್ ವೈಸ್. ಸೊ ವೆಜಿಟಬಲ್ ಮೇಕ್ಸ್, ನೋಡ್ರಿ ಇಲ್ಲಿರ್ತಕ್ಕಂಥದ್ದು ವೆಜಿಟಬಲ್ಸ್ ಅಂತಕ್ಕಂಥದ್ದು ಆನ್ಸರ್. ವೆಜಿಟಬಲ್ಸ್ ಬರೆದ್ಬಿಟ್ಟು ಇಲ್ಲಿಂದ ಇಲ್ಲಿ ತನಕ ನೀವು ಸೆಂಟೆನ್ಸನ್ನು ಬರೀಬೋದು. ವಾಟ್ ಅನ್ನೋದನ್ನು ಬಿಟ್ಬಿಟ್ಟು ವೆಜಿಟಬಲ್ಸ್ ಬರೆದು ಮೇಕ್ಸ್ ಯು ಹೆಲ್ತಿ ಆ್ಯಂಡ್ ವೈಸ್ ಅಂತೇಳಿ ಬರೀಬೋದು. ಸೊ ನೆಕ್ಸ್ಟ್ ಕ್ವಶನ್ ಬಂದು ಗಿವ್ ಸೂಟಬಲ್ ಟೈಟಲ್ ಫಾರ್ ದ ಗಿವನ್ ಪೊಯಮ್ ಅಂತ ಇದೆ. ಸೊ ಇಲ್ಲಿ ವೆಜಿಟಬಲ್ಸ್, ಹೆಲ್ತಿ ವೆಜಿಟಬಲ್ಸ್ ಅಂತ ಕೊಡ್ಬೋದು ಇದಕ್ಕೆ. ಯಾಕೆಂದರೆ ಇವು ನಮ್ಮ ಹೆಲ್ತ್ ಬಗ್ಗೆ ವೆಜಿಟಬಲ್ಸ್ ಇರ್ತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಅಥವಾ ಹೆಲ್ತಿ ವೆಜಿಟಬಲ್ಸು, ಹೆಲ್ತಿ ಡಿಶಸ್ ಅಂತ ಕೊಡ್ಬೋದು. ಸೊ ಈಟ್ ಸಮ್ ರೋಟಿ, ಬ್ರಿಂಜಾಲ್, ಹೆಲ್ತಿ ವೆಜಿಟಬಲ್ಸ್ ಅಂತಲೇ ಕೊಡ್ಬೋದು. ಸೊ ದೇರ್ ಫಾರ್ ಯು ಗಿವ್ ಹೆಲ್ತಿ ವೆಜಿಟಬಲ್ಸ್, ಈ ಥರ ಟೈಟಲನ್ನು ಕೊಡ್ಬೋದು. ನೆಕ್ಸ್ಟು, ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಇನ್ ದ ಫಾಲೋಯಿಂಗ್ ಇನ್ ಎ ಸೆಂಟೆನ್ಸ್. ಮೈ ನೇಮ್ ಈಸ್ ಸುನಿಲ್ ಅಂತ ಇದೆ. ಐ ಹ್ಯಾವ್ ಇನ್ ಬೆಂಗಳೂರು. ಇಟ್ ಈಸ್ ಅ ಬಿಗ್ ಬ್ಯೂಟಿಫುಲ್ ಪ್ಲೇಸ್. ವೇರ್ ಡಸ್ ಸುನಿಲ್ ಲಿವ್? ಸುನಿಲ್ ಲಿವ್ ಇನ್ ಬೆಂಗಳೂರು. ಸುನಿಲ್ ಲಿವ್ ಇನ್ ಬ್ಯಾಂಗ್ಳೂರ್. So next, how is Bangalore city? So Bangalore city was big and beautiful. They given here, big and beautiful. Bangalore city is big and beautiful. So and then next question gogona. Which is Sunil's favorite place? So we spend my favorite place is utility building ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸುನಿಲ್ಸ್ ಫೇವರೇಟ್ ಪ್ಲೇಸ್, ನೀವು ಈ ಥರ ಚೇಂಜಸ್ ಮಾಡಿ ಬರೀಬೇಕಷ್ಟೆ. ಇಲ್ಲಿರೋದು ಕ್ವಶನಲ್ಲಿ ಇರೋದೇ ಬರೀರಿ. ಫೇವರೈಟ್ ಪ್ಲೇಸ್ ಈಸ್ ಅಂತ ಬರೆದ್ಬಿಟ್ಟು ಯುಟಿಲಿಟಿ ಬಿಲ್ಡಿಂಗ್. So these are the correct answers for the questions. What do they do after going to the utility building? So utility building ಹೋದ್ಮೇಲೆ ಏನು ಮಾಡ್ತಾರೆ ಅಂತ ಕೇಳಿದರೆ, we have lot fun by playing games. ಸೊ ಏನು ಮಾಡ್ತಾ ಇದ್ರು ಅವರು ಅಂತಂದರೆ ಗೇಮ್ಸನ್ನು ಪ್ಲೇ ಮಾಡ್ತಾ ಇದ್ರು. ಸೊ what do they do after going to the utility building? They play games with fun. ಸೊ ಇದು ಸೆಂಟೆನ್ಸ್. ರೈಟ್ 4 to 5 ಸೆಂಟೆನ್ಸಸ್ ಅಬೌಟ್ ಯುವರ್ ಸ್ಕೂಲ್ ಅಂತ ಇದೆ. ನಿಮ್ಮ ಸ್ಕೂಲ್ ಬಗ್ಗೆ ನೀವು
ಒಂದು 4 to 5 ಸೆಂಟೆನ್ಸಸ್ಸನ್ನು ಬರೀಬೇಕು. ಮೈ ಸ್ಕೂಲ್ ಈಸ್ ಇನ್ ದ ಪ್ಲೇಸ್, ಯಾವುದಾದ್ರು ಒಂದು ಪ್ಲೇಸ್ ಯಾವ ಊರಲ್ಲಿದೆ ಅಂತ ಬರೀಬೋದು ನೀವು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕೂಲಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅದನ್ನು ಬರೀಬೋದು. ಎಷ್ಟು ಜನ ಟೀಚರ್ಸ್ ಇದ್ದಾರೆ, ದೇರ್ ಆರ್ 5 ಟೀಚರ್ಸ್ ಇನ್ ಅವರ್ ಸ್ಕೂಲ್, ದೇರ್ ಆರ್ 150 ಸ್ಟೂಡೆಂಟ್ಸ್ ಇನ್ ಅವರ್ ಸ್ಕೂಲ್, ಹೌ ಮೆನಿ ಸೆಕ್ಷನ್ಸ್, ಎಷ್ಟು ಸೆಕ್ಷನ್ಸ್ ಇದೆ ಅಂತ ಬರಿಬೋದು. ಆಮೇಲೆ ಪಾರ್ಕ್ ಇದೆಯಾ ನಿಮ್ಮ ಸ್ಕೂಲಲ್ಲಿ, ಪಾರ್ಕ್ ಇದೆಯಾ ಬರಿಬೋದು. ಪ್ಲೇ ಗ್ರೌಂಡ್ ಇದೆಯಾ ಬರಿಬೋದು. ಅವರ್ ಸ್ಕೂಲ್ ಆ್ಯಸ್ ಪ್ಲೇ ಗ್ರೌಂಡ್. ಈ ಥರ ಸೆಂಟೆನ್ಸನ್ನು ಬರಿತಾ ಹೋಗ್ರಿ. ಅವರ್ ಸ್ಕೂಲ್ ಹ್ಯಾಸ್ ಪ್ಲೇ ಗ್ರೌಂಡ್. ನಿಮ್ಮ ಸ್ಕೂಲಲ್ಲಿ ಏನೇನಿದೆ ನೆನಪು ಮಾಡಿಕೊಂಡು ಬರಿತಾ ಹೋಗ್ಬೋದು ನೀವು. ಆ್ಯಂಡ್ ಆಲ್ಸೋ ಅವರ್ ಸ್ಕೂಲ್ ಹ್ಯಾಸ್ ಪಾರ್ಕ್ ಅಥವಾ ಗಾರ್ಡನ್, ಪಾರ್ಕ್ ಅಥವಾ ಯಾವ್ದಾರು ಬರಿಬೋದು. ಪಾರ್ಕ್ ಅನ್ನೋದಕ್ಕಿಂತ ಗಾರ್ಡನ್ ಅಂತ ಬರಿಬೋದು. ಗಾರ್ಡನ್ ಇದ್ದರೆ ಗಾರ್ಡನ್ ಬರೀರಿ, ಇಲ್ಲಾಂದರೆ ಕಾಂಪೌಂಡ್ ಇದ್ದರೆ ಕಾಂಪೌಂಡ್ ಬರೀರಿ. ಎಷ್ಟು ಜನ ಟೀಚರ್ಸ್ ಇದ್ದಾರೆ, ಇನ್ ಅವರ್ ಸ್ಕೂಲ್ ದೇರ್ ಆರ್ 5 ಟೀಚರ್ಸ್. ಎಷ್ಟು ಜನ ಟೀಚರ್ಸ್ ಇದ್ದಾರೆ ಅಷ್ಟು ಜನ ಟೀಚರ್ಸ್ ಬರೀಬೋದು, 5 ಟೀಚರ್ಸ್. ಎಷ್ಟು ರೂಮ್ಸ್ ಇದೆ, ಇನ್ ಅವರ್ ಸ್ಕೂಲ್ ದೇರ್ ಆರ್ 5 ರೂಮ್ಸ್, 6 ರೂಮ್ಸ್. ಎಷ್ಟು ರೂಮ್ಸ್ ಇದೆ ಅಷ್ಟು ರೂಮ್ಸ್. ಈ ಥರ ನಿಮ್ಮದೇ ಆದ ವರ್ಡಲ್ಲಿ ನಿಮ್ಮ ಸ್ಕೂಲ್ ಬಗ್ಗೆ ನೀವು ಒಂದು 4 to 5 ಸೆಂಟೆನ್ಸ್ ಬರೀರಿ. ಸ್ಕೂಲ್ ಬಗ್ಗೆ ಕೇಳ್ಬೋದು, ಮನೆ ಬಗ್ಗೆ ಕೇಳ್ಬೋದು, ಬಟ್ ಯಾವುದ್ರ ಬಗ್ಗೆ ಕೇಳಿದ್ರು ಅದನ್ನು ಒಂದು 4 to 5 ಸೆಂಟೆನ್ಸಸ್ಸಲ್ಲಿ ಬರೀರಿ ಅಷ್ಟೇ. Write the meaningful story with the help of the picture and clues given below. The hungry fox in the forest, bunch of grapes, lofty branch, finch thirsty, step back, jumped, hanging grapes, looked few pace back, tried, failed, probably grapes. ಸೊ ಇಲ್ಲಿ ಇದು ಒಂದು ಇದ್ರದ್ದು ಯಾವುದೋ ಫಾಕ್ಸ್ ಇದನ್ನ ದ್ರಾಕ್ಷಿಯನ್ನು ತಿನ್ಲಿಕ್ಕೆ ಹೋಗುತ್ತೆ. ಸೊ ಅದು ದ್ರಾಕ್ಷಿ ಸಿಗೋದಿಲ್ಲ, ಅವಾಗ ಏನು ಮಾಡ್ತದೆ ಅದು ಜಿಗಿದು ಜಿಗಿದು ಸಾಕಾಗಿ ವಾಪಸ್ ಹೊರಟೋಗ್ತದಲ್ಲ. ಸೊ ಆ ಥರ ಒಂದು ಇದು ಅದು ಸ್ಟೋರಿ ಇದು. ಸೊ ಆ ಸ್ಟೋರಿ ಏನು ಬರೀಬೋದು ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ಸೊ ಸ್ಟೂಡೆಂಟ್ಸ್, ಇದು ಸ್ಟೋರಿನ ಇಷ್ಟು ಬರೀಬೋದು ನೀವು. ಒನ್ಸ್ ಅಪಾನ್ ಎ ಟೈಮ್ ಇನ್ ಎ ಡೆನ್ಸ್ ಫಾರೆಸ್ಟ್ ದೇರ್ ಲಿವ್ಡ್ ಎ ಹಂಗ್ರಿ ಫಾಕ್ಸ್. ಒನ್ ಡೇ he roamed the forest, he stopped, spotted a bunch of grapes hanging from a lofty branch. Feeling thirsty and excited, the fox jumped and tried to reach the grapes, but they were out of his grasp. Undeterred, he took a step back and tried again, but failed once more. Determined, the fox probably thought the grapes were surely worth it. So with a look of determination, he took a few paces back and tried again. However, despite his efforts, the fox couldn't reach. ಸೊ ಇದು ನೀವು ಇಷ್ಟು ಸ್ಟೋರಿಯನ್ನು ಮಾಡಿ ಬರಿಬೋದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲ, ಇಷ್ಟೇ ಮುಗೀತು. ಓಕೆ, ಥ್ಯಾಂಕ್ ಯು. ಸೊ ಇದು ಸ್ಟೋರಿಯನ್ನು ಬರೆದ್ರೆ ಇದು ನಿಮಗೆ ಕಂಪ್ಲೀಟ್ ಆಯಿತು. 4 ಮಾರ್ಕ್ಸ್ ಇರುತ್ತೆ, ಹಾಗಾಗಿ ಇಷ್ಟು ಸ್ಟೋರಿಯನ್ನು ನೀವು ಬರೀಲೇಬೇಕು. ನೋಟ್ ಡೌನ್ ಮಾಡ್ಕೊಳ್ರಿ, ನಿಮ್ಮದೇ ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ ಏನೇನು ವರ್ಡ್ಸ್ ಇದಾವೋ ಇದನ್ನು ಯೂಸ್ ಮಾಡಿಕೊಂಡು. ಓಕೆ ಸ್ಟೂಡೆಂಟ್ಸ್, ಇದನ್ನು ನೋಡಿಕೊಂಡು ಸರಿಯಾಗಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ, ಸೊ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನೀವು ಲೈಕ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.